ದುರಂಧರ್ ಟು ದ ರಿವೆಂಜ್. ಈಗ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಹೌದು, ಯುಗಾದಿ ಹಬ್ಬದ ಪ್ರಯುಕ್ತ ಇಡೀ ದೇಶಾದ್ಯಂತ ರಿಲೀಸ್ ಆಗಿದ್ದ ಈ ಸಿನಿಮಾ ಈಗ ರಜಾ ದಿನಗಳಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನೇ ಬಾಚಿಕೊಂಡಿದೆ. ಬನ್ನಿ, ಏನೆಲ್ಲ ದಾಖಲೆ ಮತ್ತು ಎಷ್ಟೆಲ್ಲ ಕಲೆಕ್ಷನ್ ಈ ದುರಂಧರ್ ಟು ದ ರಿವೆಂಜ್ ಸಿನಿಮಾ ಕಲೆಕ್ಟ್ ಮಾಡಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ರಣವೀರ್ ಸಿಂಗ್ ಅಭಿನಯದ ಮತ್ತು ಆದಿತ್ಯ ಧರ್ ನಿರ್ದೇಶನದ ದುರಂಧರ್ ಟು ದ ರಿವೆಂಜ್ ಸಿನಿಮಾ ಮಾರ್ಚ್ 19ರಂದು ಬಿಡುಗಡೆಯಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿದೆ. ಈ ಚಿತ್ರವು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ದಿನ ಅತಿ ಹೆಚ್ಚು ಗಳಿಸಿದ ಬಾಲಿವುಡ್ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಮೊದಲ ದಿನವೇ ಭಾರತದಲ್ಲಿ ಸುಮಾರು 145 ಕೋಟಿ ರೂಪಾಯಿ ನೆಟ್ ಗಳಿಸಿದೆ. ಇನ್ನು ಜಾಗತಿಕವಾಗಿ ದುರಂಧರ್ 2 ಸಿನಿಮಾ ಮೊದಲನೇ ದಿನವೇ ಅಂದಾಜು 240 ಕೋಟಿ ರೂಪಾಯಿ ದಾಟಿದೆ ಎಂದು ವರದಿಯಾಗಿದೆ. ಶಾರುಖ್ ಖಾನ್ ಅವರ ಜವಾನ್ 75 ಕೋಟಿ ಮತ್ತು ಪಠಾಣ್ 57 ಕೋಟಿ ರೂಪಾಯಿ ದಾಖಲೆಗಳನ್ನು ಇದು ಸುಲಭವಾಗಿ ಹಿಂದಿಕ್ಕಿದೆ. ಅಲ್ಲದೆ ಬಾಹುಬಲಿ 2 ಮತ್ತು RRR ಚಿತ್ರಗಳ ಆರಂಭಿಕ ದಿನದ ಗಳಿಕೆಯನ್ನು ಇದು ಮೀರಿಸಿದೆ. ಇದರ ಮೂಲಕ ಭರ್ಜರಿ ಓಪನಿಂಗ್ ಪಡೆದು ಅದು ಕೂಡ ಹಬ್ಬದ ದಿನ ಜನರನ್ನ ಥಿಯೇಟರ್ನತ್ತ ಕಳಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಭಾರತಾದ್ಯಂತ ಹಾಗೂ ಹಿಂದಿಯಲ್ಲಿ ಇವರು ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡುತ್ತಾರೆ ಹಾಗೂ ನಮ್ಮ ಕರ್ನಾಟಕದಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದೆ ದುರಂಧರ್ ಟು ದ ರಿವೆಂಜ್. ಸೊ ಈಗಾಗಲೇ ವೀಕೆಂಡ್ ಹತ್ತಿರವಾಗುತ್ತಿದ್ದಂತೆ ಇದರ ಕಲೆಕ್ಷನ್ 500 ಕೋಟಿ ಗಡಿ ದಾಟಬಹುದು ಎಂದು ವೀಕ್ಷಕರು ಅಥವಾ ಪ್ರೇಕ್ಷಕರು, ಸಿನಿ ಆಡಿಯನ್ಸ್ ಎಲ್ಲ ತಜ್ಞರು ಇದರ ಬಗ್ಗೆ ಈಗ ಮಾಹಿತಿಯನ್ನ ನೀಡಲು ಶುರು ಮಾಡಿದ್ದಾರೆ. ಒಟ್ಟಾರೆ ಈ ಸಿನಿಮಾ ಈಗ ಇಂಡಿಯನ್ ಸಿನಿಮಾದಲ್ಲಿ ಒಂದು ಹೊಸ ದಾಖಲೆ ನಿರ್ಮಿಸಲು ಸಜ್ಜಾಗಿದೆ ಅಂತಾನೆ ಹೇಳಬಹುದು. ಸೊ ವೀಕ್ಷಕರೇ, ನೀವೆಲ್ಲ ದುರಂಧರ್ ಟು ದಿ ರಿವೆಂಜ್ ಸಿನಿಮಾ ಮಂದಿರದಲ್ಲಿ ವೀಕ್ಷಿಸಿದ್ದೀರಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಸೊ ನಿಮಗೆ ಎಷ್ಟು ಇಷ್ಟವಾಯಿತು ಈ ದುರಂಧರ್ ಭಾಗ 2 ಎಂದು ಸಹ ತಿಳಿಸಿ. ಸೊ ಇದು ಒಂದು ಅಡಲ್ಟ್ ಕಂಟೆಂಟ್ ಸಿನಿಮಾ. ಸೊ 18+ ಏಜ್ ಇರೋರು ಹೋಗಬಹುದು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ವೀಕ್ಷಿಸೋಕೆ. ಸೊ ನಿಮ್ಮ ಪ್ರಕಾರ ಈ ವೀಕೆಂಡ್ನಲ್ಲಿ ದುರಂಧರ್ 500 ಕೋಟಿಗೂ ಅಧಿಕ ಗಳಿಸುತ್ತಾ ಇಲ್ಲವೋ ಎಂದು ಕಾಮೆಂಟ್ ಸೆಕ್ಷನ್ ಮೂಲಕ ಕಾಮೆಂಟ್ ಮಾಡಿ. ಇನ್ನು ಎಷ್ಟು ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಅಬ್ಬರಿಸಲಿದೆ ಎಂದು ಸಹ ಈ ವಿಡಿಯೋದ ಕೆಳಗಡೆ ತಿಳಿಸಿ. ಇದಾಗಿತ್ತು ದುರಂಧರ್ನ ಅಬ್ಬರದ ಕಲೆಕ್ಷನ್ನ ಬಗ್ಗೆ. ಸೊ ಮತ್ತೊಂದು ಹೊಚ್ಚ ಹೊಸ ಸುದ್ದಿ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.